ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್. ಈ ಒಂದು ವಿಡಿಯೋ ಬಂದು ಕೃಷ್ಣ ಜನ್ಮಾಷ್ಟಮಿ ದಿನದ ವಿಡಿಯೋ. ನಾನಿಲ್ಲಿ ಸಿಂಪಲ್ ಆಗಿ ಮೇಕಪ್ ಟ್ಯುಟೋರಿಯಲ್ನ ಮಾಡೋಣ ಅಂದ್ಬಿಟ್ಟು ಮೇಕಪ್ ಟ್ಯುಟೋರಿಯಲ್ನ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಿಟಿ ಲುಕ್ನ ನೀವು ಹಬ್ಬಗಳಿಗೆ, ಫಂಕ್ಷನ್ಗಳಿಗೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಫಸ್ಟು ಫೇಸ್ ವಾಶ್ನ ಮಾಡ್ಕೊಂಡ್ಬಂದಿದ್ದೀನಿ. ಫೇಸ್ ವಾಶ್ನ ಮಾಡ್ಕೊಂಡು ಬಂದಾದಮೇಲೆ ಇಲ್ಲಿ ನಾನು ಫಸ್ಟ್ ಮಾಯಿಶ್ಚರೈಸರ್ನ ಹಾಕ್ತಾಯಿದ್ದೀನಿ. ಈ ರೀತಿಯಲ್ಲಿ ಮಾಯಿಶ್ಚರೈಸರ್ನ ನಮ್ಮ ಸ್ಕಿನ್ಗೆ ಹಾಕೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನು ಮಾಯಿಶ್ಚರೈಸ್ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಫಸ್ಟ್ ಮಾಯಿಶ್ಚರೈಸರ್ನ ಹಾಕ್ತಾಯಿದ್ದೀನಿ. ಈ ಒಂದು ಲುಕ್ನ ನೀವು ಕೂಡ ಟ್ರೈ ಮಾಡಿ, ಯಾವ ರೀತಿ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಮಾಯಿಶ್ಚರೈಸರ್ನೆಲ್ಲ ಹಾಕಾದ್ಮೇಲೆ ನಾನಿಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಪ್ರೈಮರ್ನ ತಗೊಂಡು ಅದನ್ನು ಕೂಡ ನನ್ನ ಫೇಸ್ಗೆಲ್ಲ ಹಾಕೋತೀನಿ. ಈ ರೀತಿಯಲ್ಲಿ ಪ್ರೈಮರ್ನ ಹಾಕೋದ್ರಿಂದ ನಮ್ಮ ಓಪನ್ ಪೋರ್ಸ್ ಏನಿರುತ್ತೆ ಅದು ಎಲ್ಲ ಕವರ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಇದು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಪ್ರೈಮರು ಇದು ನನಗೆ ಒನ್ ಆಫ್ ದಿ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಕಾಸ್ಟ್ಲಿ ಇದೆ, ಬಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಪ್ರೈಮರ್ ಹಾಕೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಫೀಲ್ ಅಂತ ಅನಿಸುತ್ತೆ ನೋಡಿ. ಈಗ ನಾನು ಕಂಪ್ಲೀಟಾಗಿ ಪ್ರೈಮರ್ನೆಲ್ಲ ಹಾಕಾದ್ಮೇಲೆ ಎರಡು ಕಂಪ್ನಿಯಲ್ಲಿ ನಾನು ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಮೆಬಿಲಿನ್ ಫಿಟ್ ಮಿ ಅವ್ರದ್ದು ನಾನು ಫೌಂಡೇಶನ್ನ ಯೂಸ್ ಮಾಡಿದ್ದೀನಿ ಮತ್ತು ಲ್ಯಾಕ್ಮಿ ಕಂಪ್ನಿ ಅವ್ರದ್ದು ಫೌಂಡೇಶನ್ನ ಯೂಸ್ ಮಾಡಿದ್ದೀನಿ. ಈ ಎರಡು ಫೌಂಡೇಶನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನಿಮ್ಮ ಒಂದು ಫೇಸ್ ಟೋನ್ಗೆ ನಿಮಗೆ ಫೌಂಡೇಶನ್ ಸಿಗ್ತಿಲ್ಲ ಅಂದರೆ ಈ ರೀತಿಯಲ್ಲಿ ಎರಡು ಫೌಂಡೇಶನ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಒಂದು ಫೇಸ್ ಟೋನ್ಗೆ ಕರೆಕ್ಟಾಗಿ ಸೂಟ್ ಆಗೋ ಥರ ನೀವು ಫೌಂಡೇಶನ್ನ ಮಲ್ಲೇ ರೆಡಿ ಮಾಡ್ಕೋಬೋದು ನೋಡಿ. ನಾನು ಎರಡು ಫೌಂಡೇಶನ್ನು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನನ್ನ ಫೇಸ್ಗೆಲ್ಲ ಈ ರೀತಿಯಲ್ಲಿ ಡಾಟ್ನ ಇಕ್ಕೋತಾ ಇದ್ದೀನಿ. ಡಾಟ್ನ ಇಕ್ಕೊಂಡಾದ್ಮೇಲೆ ಒಂದು ಬ್ಲೆಂಡರ್ನ ತಗೊಂಡು ಕ್ಲೀನಾಗಿ ಬ್ಲೆಂಡ್ನ ಮಾಡ್ಕೋತೀನಿ. ಉಜ್ಜೋದಕ್ಕೆ ಹೋಗಬೇಡಿ, ಕ್ಲೀನಾಗಿ ಮಾಡ್ಕೊಳ್ಳಿ. ನಿಧಾನ ಆದರೂ ಪರವಾಗಿಲ್ಲ, ಈ ರೀತಿಯಲ್ಲಿ ಬ್ಲೆಂಡ್ನ ಮಾಡ್ಕೊಳ್ಳಿ. ಉಜ್ಜಿಬಿಟ್ರೆ ಅದು ಪ್ಯಾಚಿ ಥರ ಫೀಲ್ ಆಗುತ್ತೆ. ಈ ರೀತಿಯಲ್ಲಿ ಬ್ಲೆಂಡ್ ಮಾಡಿದ್ರೆ ಕ್ಲೀನಾಗಿ ಮೇಕಪ್ಪು ಕೂರುತ್ತೆ ಮತ್ತು ಮೇಕಪ್ಪು ಕೂಡ ಪ್ಯಾಚಿ ಫೀಲ್ ಬರೋದಿಲ್ಲ, ತುಂಬಾ ಚೆನ್ನಾಗಿ ಸೆಟಲ್ಡ್ ಆಗಿ ಬರುತ್ತೆ ನೋಡಿ. ಈಗ ನಾನು ಕ್ಲೀನಾಗಿ ನನ್ನ ಫೇಸ್ಗೆಲ್ಲ ಇದೇ ರೀತಿಯಲ್ಲಿ ನಾನು ಬ್ಲೆಂಡ್ನ ಮಾಡ್ಕೋತೀನಿ. ಫೇಸಿಗೆ ಮಾತ್ರ ಅಲ್ಲ, ಕುತ್ತಿಗೆ ಆಗಿರ್ಬೋದು, ಕಿವಿ ಆಗಿರ್ಬೋದು, ಕಿವಿಗೂ ಕೂಡ ಈ ರೀತಿಯಲ್ಲಿ ನೀವು ಫೌಂಡೇಶನ್ನ ಹಚ್ಕೊಳ್ಳಿ. ಬರೀ ಫೇಸ್ಗೆ ಹಚ್ಬಿಟ್ರೆ ಕಿವಿ ಒಂದು ಕಲರು, ಕುತ್ತಿಗೆ ಒಂದು ಕಲರು ಮತ್ತು ಫೇಸ್ ಒಂದು ಕಲರ್ ಕಾಣುತ್ತೆ. ಈ ರೀತಿಯಲ್ಲಿ ಕಿವಿ ಮತ್ತು ಕುತ್ತಿಗೆಗೂ ಕೂಡ ಹಚ್ಚೋದ್ರಿಂದ ಈವನಾಗಿ ಎಲ್ಲದೂ ಕೂಡ ಒಂದೇ ಕಲರಲ್ಲಿ ಕಾಣಿಸುತ್ತೆ ನೋಡಿ. ಈಗ ನಾನು ಕಿವಿ ಮತ್ತು ಕುತ್ತಿಗೆ ಮತ್ತು ಫೇಸ್ಗೆಲ್ಲ ಫೌಂಡೇಶನ್ನ ಹಾಕಾದ್ಮೇಲೆ ನಾನಿಲ್ಲಿ ಲೈಟ್ ಕಲರಲ್ಲಿ ಒಂದು ಕನ್ಸಿಲರ್ನ ತಗೊಂಡು ಅಂಡರ್ ಐ ಮತ್ತು ಕಣ್ಣಿನ ಸುತ್ತ ನಾನು ಕನ್ಸಿಲರ್ನ ಹಚ್ಚುತ್ತಾ ಇದ್ದೀನಿ. ನಿಮಗೇನಾದರೂ ಕನ್ಸಿಲರ್ ಬೇಡ, ಒಂದು 5 ನಿಮಿಷ ಬಿಟ್ಬಿಟ್ಟು ಡಾರ್ಕ್ ಆಗಿಬಿಡುತ್ತೆ, ಕರ್ರು ಕಾಣಿಸ್ತಾ ಇರುತ್ತೆ ಅಂತ ಏನಾದರೂ ಇದ್ದರೆ ಅದನ್ನು ನೀವು ಕಂಪ್ಲೀಟಾಗಿ ನೀವು ಸ್ಕಿಪ್ನ ಮಾಡ್ಬೋದು. ಕರೆಕ್ಟ್ ಪ್ರೋಸೆಸ್ಸಲ್ಲಿ ನೀವು ಮಾಡಿದ್ರೆ ಯಾವುದೇ ರೀತಿ ಒಂದು 5 ನಿಮಿಷ ಆದಮೇಲೆ ಕರ್ರು ಕಾಣೋದಿಲ್ಲ. ಕ್ಲೀನಾಗಿ ಒಂದು ಚೆನ್ನಾಗಿರೋ ಕಂಪ್ನಿದು ನೀವು ಕನ್ಸಿಲರ್ನ ತಗೊಂಡ್ರೆ ಅದು ಕ್ಲೀನಾಗೆ ಕಾಣುತ್ತೆ ನೋಡಿ. ಈಗ ನಾನು ಒಂದು ಸ್ವಲ್ಪ ಕನ್ಸಿಲರ್ನ ಎರಡು ಕಣ್ಣಿಗೂ ಹಾಕ್ಕೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಎರಡು ಕಣ್ಣಿಗೂ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ನಾನು ಲಿಬಮ್ನ ಹಾಕೋದನ್ನ ಮರೆತುಬಿಟ್ಟಿದ್ದೆ, ಅದಕ್ಕೋಸ್ಕರ ನಾನು ಲಿಪ್ಗೆ ಲಿಬಮ್ನ ಹಾಕ್ತಾಯಿದ್ದೀನಿ. ಲಿಬಮ್ನ ಹಾಕಾದ್ಮೇಲೆ ನಾನು ಐ ಪ್ಯಾಲೆಟ್ನ ತಗೊಂಡು ಐ ಶ್ಯಾಡೋನು ಕೂಡ ಹಚ್ಕೋತಾ ಇದ್ದೀನಿ. ನಾನು ಲೈಟಾಗಿ ಹಚ್ಕೋತಾ ಇದ್ದೀನಿ, ನಾನು ಜಾಸ್ತಿ ಓವರಾಗಿ ಏನು ಹಚ್ಕೋತಿಲ್ಲ. ನನ್ನ ಒಂದು ಸ್ಯಾರಿಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿಯಲ್ಲಿ ನಾನು ಹಚ್ಕೋತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಡಾರ್ಕ್ ಶೇಡಲ್ಲಿ ಒಂದು ಸ್ವಲ್ಪ ತಗೊಂಡು ಫಸ್ಟ್ ಅದನ್ನು ಹಚ್ಕೋತಾ ಇದ್ದೀನಿ ನೋಡಿ. ಈ ರೀತಿಯಲ್ಲಿ ಹಚ್ಕೋತಾ ಇದ್ದೀನಿ. ನಾನಿಲ್ಲಿ ಲೈಟಾಗೆ ಮಾಡ್ಕೋತೀನಿ, ಜಾಸ್ತಿ ಓವರಾಗಿ ಏನು ಮಾಡ್ಕೊಳ್ಳೋದಿಲ್ಲ. ಈ ರೀತಿಯಲ್ಲಿ ಸಿಂಪಲ್ ಆಗಿದ್ದರೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಓವರ್ ಆಗಿಬಿಟ್ರೆ ಜಾಸ್ತಿ ಜಾತ್ರೆ ಥರ ಫೀಲ್ ಆಗುತ್ತೆ. ಈ ರೀತಿಯಲ್ಲಿ ಲೈಟಾಗಿ ಮಾಡಿಕೊಂಡ್ರೆ ಮೇಕಪ್ ಮಾಡಿದ್ದೀವೋ ಇಲ್ವೋ ಅನ್ನೋ ಫೀಲ್ ಕೊಡುತ್ತೆ ನೋಡಿ. ಈಗ ನಾನು ಒಂದು ಸ್ವಲ್ಪ ಡಾರ್ಕ್ ಶೇಡ್ನ ತಗೊಂಡು ಫಸ್ಟ್ ಇಲ್ಲಿ ನಾನು ನನ್ನ ಒಂದು ಹೈಗೆ ನಾನು ಹಚ್ಕೋತಾ ಇದ್ದೀನಿ. ಸುಮ್ಮನೆ ಹೊರಗಡೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಅಷ್ಟೊಂದು ದುಡ್ಡು ವೇಸ್ಟ್ ಮಾಡೋ ಬದಲು ಮನೆಯಲ್ಲೇ ನಾವು ಈ ರೀತಿಯಲ್ಲಿ ಪ್ರಾಡಕ್ಟ್ನ ತಂದಿಟ್ಕೊಂಡ್ರೆ ಸಿಂಪಲಾಗಿ ನಾವೇ ಹಬ್ಬಗಳಿಗೆ, ಫಂಕ್ಷನ್ಗಳಿಗೆ ಈ ರೀತಿಯಲ್ಲಿ ಮೇಕಪ್ನ ಮಾಡ್ಕೋಬೋದು. ದುಡ್ಡು ಕೂಡ ಉಳಿಯುತ್ತೆ, ನಾವೇ ಮಾಡ್ಕೊಂಡ್ವಿ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈಗ ಡಾರ್ಕ್ ಶೇಡಲ್ಲಿ ಹಚ್ಚಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಲೈಟ್ ಶೇಡಲ್ಲಿ ಹಚ್ಚುತ್ತಾ ಇದ್ದೀನಿ ನೋಡಿ. ಇದು ಬಂದು ಪಿಂಕಿಶ್ ರೆಡ್ಡು ಆ ಒಂದು ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನಾನು ಲೈಟಾಗಿ ಮೇಲೆ ಹಚ್ಚುತ್ತಾ ಇದ್ದೀನಿ. ಫಸ್ಟು ಡಾರ್ಕ್ ಶೇಡ್ ಹಚ್ಚಿ ಲೈಟ್ ಶೇಡ್ನ ಆಮೇಲೆ ಹಚ್ಚೋದ್ರಿಂದ ಒಂಥರ ಐ ಶ್ಯಾಡೋ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.
ಫಸ್ಟು ಡಾರ್ಕ್ ಶೇಡ್ ಹಚ್ಬಿಟ್ಟು ಆಮೇಲೆ ಲೈಟ್ ಶೇಡ್ನ ಯೂಸ್ ಮಾಡಿ, ಈ 2 ಶೇಡ್ನ ಯೂಸ್ ಆದಮೇಲೆ ನಾನು ಈ ಒಂದು ಗ್ಲಿಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂಥರ ಶೈನಿಂಗ್, ನನ್ನ ಒಂದು ಬ್ಲೌಸು ಶೈನಿಂಗ್ ಇರೋದ್ರಿಂದ ನಾನು ಈ ಒಂದು ಶೈನಿಂಗ್ದು ಗ್ಲಿಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಐ ಶ್ಯಾಡೋಗೆ ಈ ಒಂದು ಗ್ಲಿಟರ್ ಇದ್ದರೆ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಬೆಳಕಿಗೆ ಆಗಲಿ ಬಿಸಿಲಿಗೆ ಆಗಿರಲಿ ತುಂಬಾ ಚೆನ್ನಾಗಿ ಶೈನಿಂಗಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಗ್ಲಿಟರ್ನ ಮೇಲೆ ಈ ರೀತಿಯಲ್ಲಿ ಲೈಟಾಗಿ ಹಚ್ಕೋತಾ ಇದ್ದೀನಿ. ನೋಡಿ ಯಾವ ರೀತಿಯಲ್ಲಿ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ ಕಣ್ಣಿಗೂ ಈ ಕಣ್ಣಿಗೂ ನೋಡಿ ಯಾವ ರೀತಿ ಸಿಂಪಲಾಗಿ ಕಾಣಿಸ್ತಾ ಇದೆ ಅಂತ. ಇದೇ ರೀತಿಯಲ್ಲಿ ನಾನು ಈ ಕಣ್ಣಿಗೂ ನಾನು ಮಾಡ್ಕೋತೀನಿ. ಐ ಶ್ಯಾಡೋನೆಲ್ಲ ಹಚ್ಚಾದ್ಮೇಲೆ ನಾನು ಇಲ್ಲಿ ಐಬ್ರೋನ ಫಿಲ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡಲ್ಲಿ ನೀವು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಅದೇ ಬ್ರ್ಯಾಂಡ್ ಬೇಕು ಇದೇ ಬ್ರ್ಯಾಂಡ್ ಬೇಕು ಅಂತ ಏನಿಲ್ಲ. ಮಾಡುವಂತಹ ಸ್ಟೆಪ್ಪು ಕರೆಕ್ಟ್ ಇದ್ದರೆ ಸಾಕು. ಯಾವ ಪ್ರಾಡಕ್ಟ್ ಆದ್ರೂ ಸರಿ, ಮಾಡುವಂತಹ ಸ್ಟೆಪ್ಪು ಕರೆಕ್ಟ್ ಇದ್ದರೆ ಮೇಕಪ್ಪು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನಾನು ಕಂಪ್ಲೀಟಾಗಿ 2 ಸೈಡು ನಾನು ಐಬ್ರೋನ ಫಿಲ್ ಮಾಡ್ಕೊಂಡಿದ್ದೀನಿ. ಐಬ್ರೋ ಫಿಲ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಲಿಪ್ ಲೈನರ್ನ ತಗೊಂಡು ಲಿಪ್ಗೆ ಲಿಪ್ ಲೈನರ್ನ ಹಾಕ್ತಾಯಿದ್ದೀನಿ. ಲಿಪ್ಸ್ಟಿಕ್ನ ಹಾಕೋಕ್ಕೂ ಮುಂಚೆ ಲಿಪ್ ಲೈನರ್ನ ಹಾಕಿ ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಿಪ್ಸ್ಟಿಕ್ ಹಾಕಿದ್ಮೇಲೆ ನೋಡಿ ಲಿಪ್ ಲೈನರ್ನ ಹಾಕಾದ್ಮೇಲೆ ನಾನಿಲ್ಲಿ ರೆಡ್ ಶೇಡ್ದು ಲಿಪ್ಸ್ಟಿಕ್ನ ಹಾಕ್ತಾಯಿದ್ದೀನಿ. ನಾನು ಐಬ್ರೋನ ಮಾಡ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ಐಬ್ರೋ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಐಬ್ರೋನ ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ಅದನ್ನು ಕೂಡ ಮನೆಯಲ್ಲೇ ಯಾವ ರೀತಿ ಐಬ್ರೋನ ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ನೋಡಿ ಲಿಪ್ಸ್ಟಿಕ್ನೆಲ್ಲ ಹಾಕಾದ್ಮೇಲೆ ನಾನೀಗ ಕಾಜಲ್ನ ಹಾಕ್ತಾಯಿದ್ದೀನಿ. 2 ಕಣ್ಗೂ ಕೂಡ ನಾನು ಕಾಜಲ್ನ ಹಾಕ್ತಾಯಿದ್ದೀನಿ. ಕಾಜಲ್ನ ಹಾಕಾದ್ಮೇಲೆ ನಾನಿಲ್ಲಿ ಮಸ್ಕರಾನ ಯೂಸ್ ಮಾಡ್ತಾಯಿದ್ದೀನಿ. ಮಸ್ಕರಾನ ಯೂಸ್ ಮಾಡೋದ್ರಿಂದ ಲ್ಯಾಶಸ್ಸು ಕೂಡ ತಿಕ್ಕಾಗಿ ಕಾಣಿಸುತ್ತೆ ಮತ್ತು ಉದ್ದಕ್ಕೂ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಮಸ್ಕರಾನ ಹಾಕ್ತಾಯಿದ್ದೀನಿ. ಮಸ್ಕರಾನ ಹಾಕಿದ್ಮೇಲೆ ಕಣ್ಣಿನ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಪೂಜೆ ಮಾಡೋ ಹಾಗಿರಲಿಲ್ಲ, ಅದಕ್ಕೋಸ್ಕರ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಪಾಪು ಕೂಡ ರೆಡಿ ಮಾಡಿ ನಾನು ಈ ರೀತಿಯಲ್ಲಿ ಸಿಂಪಲಾಗಿ ರೆಡಿಯಾಗಿ ಫೋಟೋ ವೀಡಿಯೋಸ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಹಾಗೆ ಒಂದು ಮೇಕಪ್ ಟ್ಯುಟೋರಿಯಲ್ ಕೂಡ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಮೇಕಪ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಮಸ್ಕರನ ಹಾಕಾದ್ಮೇಲೆ ಸೀರೆಗೆ ಮ್ಯಾಚ್ ಆಗೋ ಥರ ನಾನಿಲ್ಲಿ ಬಿಂದಿನ ಇಕ್ತಾಯಿದ್ದೀನಿ. ನಾನಿಲ್ಲಿ ಗ್ರೀನ್ ಕಲರಲ್ಲಿ ಬಿಂದಿನ ಇಕ್ತಾಯಿದ್ದೀನಿ, ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ನೋಡಿ ಈಗ ಯಾವ ರೀತಿಯಲ್ಲಿ ಸಿಂಪಲಾಗಿ ಮೇಕಪ್ ಕಾಣಿಸ್ತಾ ಇದೆ ಅಂತ. ಜಾಸ್ತಿ ಓವರ್ಗೂ ಕೂಡ ಕಾಣಿಸೋದಿಲ್ಲ, ಸಿಂಪಲಾಗಿ ನ್ಯಾಚುರಲಾಗಿ ಕಾಣಿಸುತ್ತೆ. ಬಿಂದಿನ ಇಕ್ಕಾದ್ಮೇಲೆ ಆಗಲೇ ನಾನು ಗ್ಲಿಟರ್ನ ತೋರಿಸಿದೆ. ಈ ಒಂದು ಗ್ಲಿಟರ್ನ ನಾನು ಕಣ್ಣಿನ ಹತ್ರ ಈ ರೀತಿಯಲ್ಲಿ ಹಾಕ್ತೀನಿ ಎಡ್ಜಿಗೆ. ಈ ರೀತಿಯಲ್ಲಿ ಕಣ್ಣಿನ ಹತ್ರ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ. ಹಾಗೆ ನಾನು ಮೂಗಿನ ಮೇಲೂ ಕೂಡ ಹಚ್ಚುತ್ತಾ ಇದ್ದೀನಿ, ಮತ್ತು ಲಿಪ್ ಮೇಲೆ ಮತ್ತು ಐಬ್ರೋ ಕಾರ್ನರಲ್ಲಿ ಮತ್ತು ಐಬ್ರೋ ಮೇಲೆ ಈ ರೀತಿಯಲ್ಲಿ ಹಚ್ಚೋದ್ರಿಂದ ಬಿಸಿಲಿಗೆ ಮತ್ತು ಲೈಟ್ ಬೆಳಕಿಗೆ ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ ಫೇಸು. ನೋಡಿ ಈ ರೀತಿಯಲ್ಲಿ ಗ್ಲಿಟರ್ನ ಹಾಕಾದ್ಮೇಲೆ ಫೇಸು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ. ಕಣ್ಣಿನ ಹತ್ರ ಎಲ್ಲ ಹಾಕಿರೋದ್ರಿಂದ ಲುಕ್ಕೇ ಒಂಥರ ಚೇಂಜ್ ಆಗಿ ಕಾಣಿಸುತ್ತೆ. ಪ್ರಿಟಿಯಾಗಿ ಈ ಒಂದು ಮೇಕಪ್ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ತೀನಿ. 3-4 ಸಾವಿರ ಕೊಟ್ಟು ಮೇಕಪ್ ಅವ್ರ ಜೊತೆ ಮಾಡಿಸ್ಕೊಳ್ಳೋ ಬದಲು ಮನೆಯಲ್ಲೇ ಈ ರೀತಿಯಲ್ಲಿ ಸಿಂಪಲಾಗಿ ನಾವೇ ಮೇಕಪ್ ಕಿಟ್ಗಳನ್ನ ತಗೊಂಡ್ರೆ ಮನೆಯಲ್ಲೇ ನಾವೇ ಮಾಡ್ಕೋಬೋದು ಸಿಂಪಲಾಗಿ. ಈ ಒಂದು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನಾನು ಬ್ಲಷಾಗೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಪಿಂಕಿಶ್ ಕಲರಲ್ಲಿ ನಾನು ಬ್ಲಷ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಲೈಟಾಗಿ ಈ ರೀತಿಯಲ್ಲಿ ನಾನು ಬ್ಲಷ್ ಆಗಿ ಯೂಸ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ನೀವು ಹೈಲೈಟರು ಬ್ಲಷ್ನೇನು ತಗೋಬೇಕು ಅಂತ ಏನಿಲ್ಲ. ಐ ಶ್ಯಾಡೋ ಪ್ಯಾಲೆಟ್ನೇ ಯೂಸ್ ಮಾಡಿಕೊಂಡು ನೀವು ಬ್ಲಷ್ ಆಗಿ ಮತ್ತು ಹೈಲೈಟರ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಈಗ ಒಂದು ಬ್ರಷಿಂದ ಲೈಟಾಗಿ ಈ ರೀತಿಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಮೇಕಪ್ ಬಂದಿದೆ ಅಂತ. ಈಗ ಒಂದು ಕ್ವಿಕ್ಕಾಗಿ ಹೇರ್ ಸ್ಟೈಲು ಕೂಡ ಮಾಡಿ ತೋರಿಸ್ತೀನಿ ಬನ್ನಿ. ಕ್ಲೀನಾಗಿ ಕೂದಲನ್ನೆಲ್ಲ ಬಿಡಿಸ್ಕೊಳ್ಳಿ. ಈ ಒಂದು ಹೇರ್ ಸ್ಟೈಲು ಕೂಡ ಫಟಾಫಟ್ ಅಂತ ಆಗುತ್ತೆ, ತುಂಬಾ ಲೇಟು ಕೂಡ ಆಗೋದಿಲ್ಲ.
ಒಂದು 10-15 ನಿಮಿಷದಲ್ಲೇ ನಮ್ಮ ಮೇಕಪ್ ಮತ್ತು ಹೇರ್ ಸ್ಟೈಲು ಕೂಡ ಮುಗ್ದೋಗ್ಬಿಡುತ್ತೆ ನೋಡಿ. ಈಗ ಫಸ್ಟು ನಾನು ಸಿಕ್ನೆಲ್ಲ ಬಿಡಿಸ್ಕೊಂಡು ಮಧ್ಯಕ್ಕೆ ಕ್ರಾಫ್ಟ್ನ ತಗೊಂಡು ಫಸ್ಟು ಫ್ರಂಟು ಒಂದು ಚೂರು ಕೂದಲನ್ನ ಈ ರೀತಿಯಲ್ಲಿ ಬಿಡ್ಕೋತಾ ಇದ್ದೀನಿ. ಫುಲ್ಲಿಗೆ ಏರ್ನೆಲ್ಲ ಬಾಚಾದ್ಮೇಲೆ ಎಳ್ಕೊಂಡ್ರೆ ಕೂದಲು ಕೂಡ ಹರ್ಗೋಗುತ್ತೆ ಅಂದ್ಬಿಟ್ಟು ಫಸ್ಟ್ ಈ ರೀತಿಯಲ್ಲಿ ನಾನು ಫ್ರಂಟು ಕೂದಲನ್ನ ಬಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಫ್ರಂಟು ನಾನು ಮಧ್ಯ ಭಾಗಕ್ಕೆ ಒಂದು ಸ್ವಲ್ಪ ಕೂದಲನ್ನ ತಗೊಂಡು ಈ ರೀತಿಯಲ್ಲಿ ನಾನು ಪಾರ್ಟಿಷನ್ನ ಮಾಡಿಕೊಂಡು ಕ್ಲೀನಾಗಿ ಬಾಚ್ಕೊತಾ ಇದ್ದೀನಿ ನೋಡಿ. ಬಾಚ್ಕೊಂಡಾದ್ಮೇಲೆ ಈ ರೀತಿಯಲ್ಲಿ ರೊಟೇಟ್ ಮಾಡಿಬಿಟ್ಟು ಜಸ್ಟು ಲೈಟಾಗಿ ಪುಷ್ನ ಮಾಡಿಬಿಟ್ಟು ಏರ್ ಪಿನ್ನು ಇಲ್ಲ ಸುಜಾತ ಏರ್ ಪಿನ್ನು ಅಪ್ಪು ಏನಾದರೂ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನೀವು ಹಾಕೋಬೋದು ನೋಡಿ. ಈಗ ನಾನು ಲೈಟಾಗಿ ಟ್ವಿಸ್ಟ್ ಮಾಡಿಬಿಟ್ಟು ಈಗ ಸುಜಾತ ಏರ್ ಪಿನ್ ಹಾಕ್ತೀನಿ. ಸುಜಾತ ಏರ್ ಪಿನ್ ಅಪ್ಪುಗಿಂತ ಸುಜಾತ ಏರ್ ಪಿನ್ ಹಾಕಿದ್ರೆ ಒಂದು ಸ್ವಲ್ಪ ಬಿಗಿಯಾಗಿ ಕೂರುತ್ತೆ ಅಂದ್ಬಿಟ್ಟು ನಾನು ಸುಜಾತ ಏರ್ ಪಿನ್ ಹಾಕ್ತಾಯಿದ್ದೀನಿ ನೋಡಿ. ನಾನು ಈ ರೀತಿಯಲ್ಲಿ ಟ್ವಿಸ್ಟ್ ಮಾಡಿಬಿಟ್ಟು ಲೈಟಾಗಿ ಪುಷ್ ಕೊಟ್ಬಿಟ್ಟು ಈಗ ಸುಜಾತ ಏರ್ ಪಿನ್ನ ಹಾಕ್ತಾಯಿದ್ದೀನಿ. ಈ ಒಂದು ಹೇರ್ ಸ್ಟೈಲು ಕೂಡ ಫಟಾಫಟ್ ಅಂತ ಕ್ವಿಕ್ಕಾಗಿ ಆಗಿಬಿಡುತ್ತೆ ನೋಡಿ. ಎಷ್ಟು ಬೇಗ ಬಾಚ್ಕೋತೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ನಾನು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. ನೀವಾಗೆ ಮಾಡ್ತಾಯಿದ್ರೆ ಬೇಗ 10-15 ನಿಮಿಷದಲ್ಲಿ ನೀವು ಕಂಪ್ಲೀಟಾಗಿ ಹೇರ್ ಸ್ಟೈಲು ಮೇಕಪ್ನೆಲ್ಲ ಮಾಡ್ಕೊಬಿಡ್ತೀರಾ. 2 ಸೈಡು ನಾನು ಸುಜಾತ ಏರ್ ಪಿನ್ ಹಾಕಿದ್ದೀನಿ. ಹಾಗೆ ಫ್ರಂಟು ಕೂಡ ನಾನು ಲೈಟಾಗಿ ಒಂದು 2 ಎಳೆ ಕೂದಲು ಕೂಡ ಈ ರೀತಿಯಲ್ಲಿ ಆ ಕಡೆ ಸೈಡು ಈ ಕಡೆ ಸೈಡು ಬಿಟ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ನೆಕ್ ತಲೆ ಬಟ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ನೆಕ್ ತಲೆ ಬಟ್ನ ನಾನು ಚಿಕ್ಕಪೇಟೆಯಲ್ಲಿ ನನ್ನ ಒಂದು ಸೀಮಂತಕ್ಕೆ ನಾನು ತಗೊಂಡಿದ್ದೆ. ನನ್ನ ಒಂದು ಸೀಮಂತಕ್ಕೂ ಕೂಡ ನಾನೇ ಮೇಕಪ್ನ ಮಾಡ್ಕೊಂಡಿದ್ದೆ, ಮೇಕಪ್ಪರ್ಗೆ ಹೇಳಿರಲಿಲ್ಲ ನೋಡಿ. ಈಗ ನಾನು ನೆಕ್ ತಲೆ ಬೆಟ್ನ ಹಾಕ್ಬಿಟ್ಟು ಹಿಂದೆ ಸುಜಾತ ಏರ್ ಪಿನ್ನ ಹಾಕ್ಕೊಂಡಿದ್ದೀನಿ. ಈಗ ಬಾಚಣಿಗೆಯಲ್ಲಿ ಲೈಟಾಗಿ ಬಾಚ್ಕೊತಾ ಇದ್ದೀನಿ. ಏರ್ ಪಿನ್ ಹಾಕಿರೋದ್ರಿಂದ ಏರ್ ಪಿನ್ ಕಸ್ಕೊಳ್ಳುತ್ತೆ, ನೋಡಿಬಿಟ್ಟು ನೀವು ಬಾಚ್ಕೊಳ್ಳಿ. ಈಗ ಕಂಪ್ಲೀಟಾಗಿ ಬಾಚ್ಕೊಂಡಾದ್ಮೇಲೆ ನಾನು ಒಂದು ರಿಬ್ಬನ್ನ ಹಾಕ್ಕೋತಾ ಇದ್ದೀನಿ ಕೂದಲಿಗೆ. ಇವತ್ತು ಬನ್ನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀನಿ ನೋಡಿ. ಈಗ ಕಂಪ್ಲೀಟಾಗಿ ನಾನು ರಿಬ್ಬನ್ನ ಹಾಕ್ಕೋತಾ ಇದ್ದೀನಿ. ಈ ರೀತಿಯಲ್ಲಿ ನಾನು ಡೋನಟ್ ಬನ್ನ ತಗೊಂಡು ನನ್ನ ಏನು ರಿಬ್ಬನ್ ಹಾಕಿದ್ದೀನಿ ಈಗ ಅಲ್ಲಿಗೆ ಹಾಕೋತಾ ಇದ್ದೀನಿ. ರಿಬ್ಬನ್ ಹಾಕೋದ್ರಿಂದ ಕ್ಲೀನಾಗಿ ಫಿಟ್ಟಾಗಿ ಕೂರುತ್ತೆ ಅಂದ್ಬಿಟ್ಟು ನಾನು ಈ ರೀತಿಯಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ಡೋನಟ್ ಬನ್ನ ಹಾಕಾದ್ಮೇಲೆ ಈ ಕೂದಲನ್ನ ಈ ರೀತಿಯಲ್ಲಿ ಎರಡು ಸೈಡು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. 2 ಸೈಡು ಆ ಕಡೆ ಈ ಕಡೆ ಸೈಡು ಒಂದು ತಗೋಬಿಟ್ಟು ಕೂದಲನ್ನ ಈ ರೀತಿ ಡೋನಟ್ ಬನ್ ಸುತ್ತಲೂ ಕೂಡ ಕೂದಲನ್ನ ಕವರ್ ಮಾಡ್ಕೊಳ್ಳಿ ನೋಡಿ. ನಾನು ಯಾವ ರೀತಿಯಲ್ಲಿ ಕವರ್ನ ಮಾಡ್ಕೊತಿದ್ದೀನಿ ಆ ರೀತಿಯಲ್ಲಿ ಕವರ್ನ ಮಾಡ್ಕೊಳ್ಳಿ. ಡೋನಟ್ ಬನ್ನು ಕಾಣಿಸ್ಬಾರ್ದು ಆ ರೀತಿಯಲ್ಲಿ ಕೂದಲನ್ನ ಕವರ್ ಮಾಡ್ಕೊಳ್ಳಿ ನೋಡಿ. ಕೂದಲನ್ನೆಲ್ಲ ಡೋನಟ್ ಬನ್ ಕಾಣದಿರೋ ರೀತಿ ಕವರ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಲ್ಲಿ ಒಂದು ರಬ್ಬರ್ನ ನಾನು ಕ್ಲೀನಾಗಿ ಹಾಕೋತಾ ಇದ್ದೀನಿ ನೋಡಿ. ಈಗ ಫಿಟ್ಟಾಗಿ ಡೋನಟ್ ಬನ್ ಸುತ್ತಲೂ ಕೂಡ ಕೂದಲು ಕೂತೈತೆ. ಈಗ ಆ ಕಡೆ ಈ ಕಡೆ ಸೈಡ್ ಏನು ಕೂದಲನ್ನ ಬಿಟ್ಟಿದ್ದೀವಿ ಅದನ್ನು ಈ ರೀತಿಯಲ್ಲಿ ಸೈಡಲ್ಲಿ ತಕ್ಕೊಳ್ಳಿ. ಈಗ ಸೈಡಲ್ಲಿ ತಕ್ಕೊಂಡಿದ್ದೀವಿ ಅಲ್ವಾ, ಈ ಕೂದಲು ಆ ಕಡೆ ಈ ಕಡೆ ಸೈಡಲ್ಲಿ ಕ್ಲೀನಾಗಿ ತಕ್ಕೊಬಿಟ್ಟು ಜಸ್ಟ್ ಈ ರೀತಿಯಲ್ಲಿ ರೊಟೇಟ್ ಮಾಡಿಬಿಟ್ಟು ಡೋನಟ್ ಬನ್ ಸುತ್ತ ಈ ರೀತಿ ಸುತ್ಕೊಳ್ಳಿ. ಆಗ ತುಂಬಾ ಕ್ಲೀನಾಗಿ ಕೂದಲು ಕೂರುತ್ತೆ, ಹಾಗೆ ಟೈಟಾಗೂ ಕೂಡ ಕೂರುತ್ತೆ. ಜಾಸ್ತಿ ಅಳ್ಳಾಡಿದ್ರೂ ಕೂಡ ಏನು ಕೂಡ ಆಗೋದಿಲ್ಲ, ಕೂದಲು ಅಷ್ಟು ಕ್ಲೀನಾಗಿ ಕೂರುತ್ತೆ ನೋಡಿ. ಈಗ ಸುತ್ತಲೂ ಕೂಡ ನಾನು ಕೂದಲನ್ನ ಸುತ್ಕೊಂಡಾದ್ಮೇಲೆ ಒಂದು ಸುಜಾತ ಹೇರ್ ಪಿನ್ನ ತೊಗೊಂಡು ಈ ರೀತಿಯಲ್ಲಿ ಕೆಳಗಡೆ ಹಾಕ್ಕೊಳ್ಳಿ. ಆಗ ಹೇರ್ ಪಿನ್ನು ಕೂಡ ಕಾಣೋದಿಲ್ಲ, ಹೈಡಾಗಿ ಕಾಣುತ್ತೆ ನೋಡಿ. ಈಗ ಸುತ್ಕೊಂಡಿದ್ದಂತಹ ಕೂದಲು ಕೊನೆ ಎಡ್ಜಿಗೆ ನಾನು ಈ ರೀತಿಯಲ್ಲಿ ಸುಜಾತ ಹೇರ್ ಪಿನ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕೂದಲು ಏನಿದೆ ಈ ಕಡೆ ಸೈಡು ನಾನು ಒಂದು ಸ್ವಲ್ಪ ಕೂದಲನ್ನ ಈ ರೀತಿಯಲ್ಲಿ ಸುತ್ತಕೊಂಡು ಇದನ್ನು ಕೂಡ ಎಡ್ಜಲ್ಲಿ ನಾನು ಸುಜಾತ ಹೇರ್ ಪಿನ್ನ ಹಾಕೋತಾ ಇದ್ದೀನಿ ನೋಡಿ. ಎಷ್ಟು ಈಸಿಯಾಗಿ ಈ ಒಂದು ಹೇರ್ ಸ್ಟೈಲು ಬಂತು ಅಂತ. ಈ ಒಂದು ಹೇರ್ ಸ್ಟೈಲು ಮತ್ತು ಮೇಕಪ್ಪು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿ. ಎಷ್ಟು ಪ್ರಿಟಿಯಾಗಿ ಮೇಕಪ್ ಲುಕ್ ನೋಡಿ. ಈಗ ಹೇರ್ ಸ್ಟೈಲು ಮತ್ತು ಮೇಕಪ್ನ ಮಾಡ್ಕೊಂಡಾದ್ಮೇಲೆ ನಾನು ಈ ರೀತಿಯಲ್ಲಿ ಗೋಲ್ಡನ್ ಕಲರ್ದು ಆರ್ಟಿಫಿಷಿಯಲ್ಲು ಫ್ಲವರ್ ಏನಿದೆ ಅದು ಏನಂತಾರೆ ಇದಕ್ಕೆ ನನಗೆ ಹೆಸರು ಗೊತ್ತಿಲ್ಲ. ಈ ರೀತಿಯಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ದು ದಾರವನ್ನು ಕೂಡ ಕೊಟ್ಟಿರ್ತಾರೆ. ಲೈಟಾಗಿ ಈ ರೀತಿಯಲ್ಲಿ ನಾನು ಕೂದಲು ಸುತ್ಕೋತೀನಿ. ಇದರಲ್ಲಿ ಪಿಂಕ್ ಶೇಡು ಮತ್ತು ಕಲರಲ್ಲಿ ಬರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ತಗೋಬೋದು. ನಾನಿಲ್ಲಿ ಗೋಲ್ಡನ್ ಕಲರ್ದು ಆರ್ಟಿಫಿಷಿಯಲ್ ಫ್ಲವರ್ನ ತಗೊಂಡಿದ್ದೀನಿ. ಇದನ್ನು ತಗೊಂಡು ಕೂದಲು ಸುತ್ತಬಿಟ್ಟು ಈ ರೀತಿಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು ಆರ್ಟಿಫಿಷಿಯಲ್ನ ಫ್ಲವರ್ ಹಾಕಾದ್ಮೇಲೆ ನಮ್ಮ ಹೇರ್ ಸ್ಟೈಲು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಕೊಂಡಾದ್ಮೇಲೆ ನಾನು
ಇಲ್ಲಿ ನನ್ನ ಹತ್ರ ಸೆಟ್ ಏನಿರಲಿಲ್ಲ, ಅದಕ್ಕೋಸ್ಕರ ನನ್ನ ಹತ್ರ ಇರುವಂತಹ ನೆಕ್ಲೆಸ್ನೇ ನಾನು ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಏನು ಓವರಾಗಿ ಏನು ಮಾಡ್ಕೋತಿಲ್ಲ, ಸಿಂಪಲ್ಲಾಗಿ ಲುಕ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ನನ್ನ ಹತ್ರ ಇರುವಂತಹ ಒಂದು ಗೋಲ್ಡ್ ನೆಕ್ಲೆಸ್ನೇ ನಾನು ಹಾಕೋತಾ ಇದ್ದೀನಿ. ನೋಡಿ ಇಷ್ಟೇ, ಒಂದು ಸಿಂಪಲ್ಲಾಗಿ ಒಂದು ಗೋಲ್ಡ್ ನೆಕ್ಲೆಸ್ನ ಹಾಕಿಬಿಟ್ರೆ ಓವರಾಗೂ ಕೂಡ ಕಾಣಲ್ಲ, ಸಿಂಪಲ್ಲಾಗಿ ಒಂದು ಮೇಕಪ್ ಲುಕ್ಕು ರೆಡಿ ಆಗುತ್ತೆ. ಹಾಗೆ ನಾನು ಸಿಂಪಲ್ಲಾಗಿ ಒಂದು ಇಯರಿಂಗ್ ಕೂಡ ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಈ ರೀತಿಯಲ್ಲಿ ಜುಮ್ಕನ ಹಾಕ್ಕೊಂಡೆ ಎರಡು ಸೈಡು. ಅಪರೂಪಕ್ಕೊಂದ್ಸಲ ಇಯರಿಂಗ್ಸ್ನ ಹಾಕೊಳ್ಳೋದ್ರಿಂದ, ನಾನು ಡೈಲಿ ವೇರ್ಗೆ ಸ್ಟಡ್ಸ್ನ ಹಾಕ್ಕೊಂಡು ಅಪರೂಪಕ್ಕೊಂದ್ಸಲ ಈ ಒಂದು ಇಯರಿಂಗ್ಸ್ನ ಹಾಕೊಳ್ಳೋದ್ರಿಂದ ಕಿವಿದು ತೂತ ತುಂಬಾ ಮುಚ್ಕೊಬಿಟ್ಟಿತ್ತು, ಅಗ್ಲೇ ಇರಲಿಲ್ಲ. ಹೆಂಗೋ ಮುಕ್ಬಿಟ್ಟು ಹಾಕ್ಕೊಂಡೆ, ಅಂತೂ ಇಂತೂ ಈ ಒಂದು ಸಿಂಪಲ್ ಲುಕ್ಕು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಮ್ಮ ಬೆಣ್ಣೆ ಕೃಷ್ಣನು ಕೂಡ ರೆಡಿ ಮಾಡಬೇಕು, ಅವ್ನು ಮಲಗಿದ್ದ, ಅದಕ್ಕೋಸ್ಕರ ಬೇಗ ಫಟಾಫಟ ಅಂತ ಹೆಂಗೋ ಒಂದು ರೆಡಿ ಆದೆ. ಹೆಂಗೋ ಒಂದು ರೆಡಿ ಆದ್ರೂ ಕೂಡ ಸಿಂಪಲ್ಲಾಗಿ ಮೇಕಪ್ಪು ತುಂಬಾ ಬ್ಯೂಟಿಫುಲ್ಲಾಗಿ ಬಂತು ಅಂತಲೇ ಹೇಳ್ತೀನಿ. ಈ ರೀತಿಯ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ನನಗೆ ಪ್ಲೀಸ್ ಕಮೆಂಟ್ನ ಮಾಡಿ. ಇನ್ನು ಯಾವ ರೀತಿ ನಿಮಗೆ ವೀಡಿಯೋಸ್ ಬೇಕು ಮತ್ತು ನನ್ನ ಒಂದು ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ಲ ಇಷ್ಟ ಆಗ್ತಿಲ್ವ ಅಂತ ನನಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಯಾವ ರೀತಿ ವೀಡಿಯೋಸ್ನ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ನೀವು ಯಾವುದೇ ರೀತಿ ಕಮೆಂಟ್ನ ಮಾಡೋದಿಲ್ಲ, ಹಾಗೆ ನಿಮಗೆ ಯಾವ ರೀತಿ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಪ್ಲೀಸ್ ಇಷ್ಟ ಆದರೆ ನನಗೆ ತಪ್ಪದೇನೆ ಕಮೆಂಟ್ನ ಮಾಡಿ. ಹಾಗೆ ಇಷ್ಟ ಆಗ್ತಿಲ್ವ ನನಗೆ ಕಮೆಂಟ್ ಮಾಡಿ, ಅದನ್ನು ನಾನು ತಿದ್ಕೊಂಡು ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡಿ ಈಗ ನಾನು ಎರಡು ಸೈಡು ಕೂಡ ಈ ಒಂದು ಜುಮ್ಕನ ಹಾಕ್ಕೊಂಡೆ. ಈ ರೀತಿಯ ಮೇಕಪ್ ಲುಕ್ಗಳು ನಿಮಗೆ ಬೇಕು ಅಂದರೆ ನನಗೆ ಮಿಸ್ ಮಾಡದೆ ನನಗೆ ಕಮೆಂಟ್ನ ಮಾಡಿ. ಇನ್ನೂ ಒಳ್ಳೊಳ್ಳೆ ಮೇಕಪ್ ಲುಕ್ನ ನಾನು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ಟು ಮತ್ತು ಈ ಒಂದು ಚೈನ್ದು ಸೊಂಟದ ಪಟ್ಟಿನ ನಾನು ಚಿಕ್ಕಪೇಟೆಲ್ಲೇ ತಗೊಂಡಿದ್ದು, ತುಂಬಾ ಚೆನ್ನಾಗಿದೆ ಈ ಒಂದು ಚೈನ್ದು ಈ ಒಂದು ಸೊಂಟದ ಪಟ್ಟಿ. ನೋಡಿ ಫೈನಲಿ ಈ ರೀತಿಯಲ್ಲಿ ನನ್ನ ಒಂದು ಮೇಕಪ್ ಲುಕ್ ಬಂತು. ನೋಡಿ ಫೈನಲ್ ಲುಕ್ ಈ ರೀತಿಯಲ್ಲಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಂಪಲ್ ಆಗಿ ಕ್ವಿಕ್ ಆಗಿ ಫಟಾಫಟ್ ಅಂತ ನಾನು ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ನಮ್ಮ ಬೆಣ್ಣೆ ಕೃಷ್ಣನ ಯಾವ ರೀತಿ ರೆಡಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನೋಡಿ ನಾನು ಈ ರೀತಿಯಲ್ಲಿ ಕೃಷ್ಣಂದು ಸೆಟ್ ಎಲ್ಲ ನೆನ್ನೆ ತಗೊಬಂದಿದ್ದೆ. ಇದನ್ನ ಯೂಸ್ ಮಾಡ್ಕೊಂಡು ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೋಡಿ ಈಗ ನಮ್ಮ ಪಾಪಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇವನ್ ರೆಡಿ ಮಾಡೋದೇ ನನಗೆ ಒಂದು ಗಂಟೆ ಇಲ್ಲ 1.5 ಗಂಟೆನೇ ಆಯಿತು ಅಂತ ಅನ್ಕೋತೀನಿ. ಮೇಕಪ್ನೇ ಮಾಡಿಸ್ಕೊಳ್ತಿರ್ಲಿಲ್ಲ, ಎಲ್ಲೆಲ್ಲೋ ಓಡೋಗೋನು, ಇಲ್ಲ ಫೋನ್ನ ಬೀಳ್ಸೋಕೆ ಹೋಗೋನು, ಇಲ್ಲ ಟ್ರೈಪಾಡ್ನ ಬೀಳ್ಸೋಕೆ ಹೋಗೋನು, ಇಲ್ಲ ಇವಾಗ ಕಟ್ಟಿರ್ತೀನಲ್ಲ ಅದನ್ನೇ ಕಿತ್ತಾಕೋನು, ಸೊಂಟ ಕಟ್ಟೋಷ್ಟೊತ್ತಿಗೆ ಕಿರೀಟಕ್ಕೆ ಕಸ್ತಾಕನು, ಕಿರೀಟಕ್ಕೆ ಕಷ್ಟೋಷ್ಟೊತ್ತಿಗೆ ಕೈನವನೇ ಕಿತ್ತಾಕ್ಬಿಡೋನು. ಹೆಂಗ ಮಾಡಿ ಇವನ್ನ ರೆಡಿ ಮಾಡಿದೆ. ಈ ಒಂದು ಪುಟ್ಟ ಪಾಪುನ ಇಟ್ಕೊಂಡು ಕಷ್ಟಪಟ್ಟು ವಿಡಿಯೋನ ಮಾಡ್ತೀನಿ. ಪ್ಲೀಸ್ ನೀವು ಸಪೋರ್ಟ್ನ ಮಾಡಿ ಅಂತ ಹೇಳ್ತೀನಿ. ಯಾರು ಇಲ್ದೇನೆ ನಾನು ಕೆಲಸನ ಮಾಡಿಕೊಂಡು ಈ ಒಂದು ಪುಟ್ಟ ಪಾಪುನ ಇಟ್ಕೊಂಡು ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ನೀವು ಸಪೋರ್ಟ್ ಮಾಡೋದಿಲ್ಲ, ಅದಕ್ಕೋಸ್ಕರ ನನಗೆ ತುಂಬಾ ಬೇಜಾರಾಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಮಾಡೋದಕ್ಕೆ ಎನ್ಕರೇಜ್ ಸಿಕ್ತಂಗಾಗುತ್ತೆ. ಇನ್ನು ನಿಮಗೆ ಯೂಸ್ಫುಲ್ ಆಗುವಂತಹ ವಿಡಿಯೋಸ್ನ ನಾನು ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಈಗ ಟ್ರೈಪಾಡ್ ಎಲ್ಲಾನು ಎಳಿತಾ ಇದ್ದಾನೆ. ಆಮೇಲೆ ಏನು ಈ ಒಂದು ಸೆಟ್ನ ತಂದಿದೆ, ದಾರ ಏನಿತ್ತು ಆ ದಾರನ ತುಂಡಾಗಿ ಕೊಟ್ಟಿದ್ರು, ಅದನ್ನು ಕೂಡ ಆಲ್ಟ್ರೇಷನ್ ಮಾಡಿ ಮತ್ತೆ ಎಕ್ಸ್ಟ್ರಾ ದಾರನ ಕಟ್ಟಿ ನಾನು ಪಾಪುಗೆ ಕಟ್ತೆ. ಹೆಂಗೋ ಈಗ ಫೈನಲಿ ನಾನು ಮೇಕಪ್ ಕೂಡ ಮಾಡಿದೆ. ಈ ಒಂದು ಬೆಣ್ಣೆ ಕೃಷ್ಣನ್ ಲುಕ್ಕು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ನನ್ನ ಬೆಣ್ಣೆ ಕೃಷ್ಣ ನಿಮಗೆ ಇಷ್ಟ ಆದರೆ ಪ್ಲೀಸ್, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಒಂದು ಬೆಣ್ಣೆ ಕೃಷ್ಣನ್ ಲುಕ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ನನ್ನ ಒಂದು ಬೆಣ್ಣೆ ಕೃಷ್ಣನ್ ಜೊತೆ ವಿಡಿಯೋ ಬೇಕು ಅಂದರೆ ಅದನ್ನು ಕೂಡ ತಪ್ಪದೆ ನನಗೆ ಕಮೆಂಟ್ ಮಾಡಿ, ವಿಡಿಯೋಸ್ನ ಮಾಡ್ತೀನಿ. ನೋಡಿ ಈಗ ಫೈನಲಿ ನಮ್ಮ ಬೆಣ್ಣೆ ಕೃಷ್ಣನು ಕೂಡ ರೆಡಿ ಆಗಿದ್ದೇನೆ. ಯಾವ ರೀತಿ ಕಾಣಿಸ್ತಾ ಇದ್ದೇನೆ ಅಂತ ನನಗೆ ಕಮೆಂಟ್ ಮಾಡಿ. ಇವನ್ ರೆಡಿ ಮಾಡೋಷ್ಟ್ರಲ್ಲಿ ನನಗೆ ತಲೆನೇ ಕೆಟ್ಟೋಯ್ತು. ತುಂಬಾನೇ ತರಲೆ ಏನು ಕೂಡ ಮಾಡಿಸ್ಕೊಳ್ಳೋದಿಲ್ಲ, ಹಂಗೂ ಸಾಹಸ ಮಾಡಿ ಈ ರೀತಿಯಲ್ಲಿ ನಾನು ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ. ಈ ಒಂದು ಲುಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿ ನಮ್ಮ ಬೆಣ್ಣೆ ಕೃಷ್ಣ ಯಾವ ರೀತಿ ಕಾಣಿಸ್ತಿದ್ದೇನೆ ಅಂತ ನನಗೆ ತಪ್ಪದೆ ಕಮೆಂಟ್ನ ಮಾಡಿ.
ಈ ಒಂದು ನಮ್ಮಿಬ್ರು ಲುಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದ್ರೆ ಮಿಸ್ ಮಾಡದೆ ನನಗೆ ಕಮೆಂಟ್ ನ ಮಾಡಿ. ಹಾಗೆ ಇನ್ನ ಯಾರೆಲ್ಲ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನನ್ನ ಒಂದು ಪುಟ್ಟ ಚಾನಲ್ ಅನ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್. ಬಾಯ್ ಮಾಡು ಮಗ್ನೆ. ಬಾಯ್ ಬಾಯ್. ಸೇ ಬಾಯ್ ಬಾಯ್. ಬಾಯ್ ಬಾಯ್.